ಈ ಕಾರ್ಯಕ್ರಮದಲ್ಲಿ ನಾವು ಒಂದು ವ್ರತದ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ನಾವು ಶ್ರಾವಣ ಮಾಸದಲ್ಲಿ ಆಚರಿಸುವ ಮಂಗಳ ಗೌರಿ ವ್ರತ, ವರಮಹಾಲಕ್ಷ್ಮಿ ವ್ರತ, ಈ ಎರಡನ್ನು ಒಟ್ಟಾಗಿ ಒಂದು ಶಕ್ತಿಯ ಆರಾಧನಾ ಸಂಪ್ರದಾಯವಾಗಿ ಹೇಗೆ ಅದರ ತಾತ್ವಿಕತೆಯನ್ನ ಅರ್ಥ ಮಾಡಿಕೊಳ್ಳಬಹುದು ಎನ್ನುವುದೇ ಇಂದಿನ ಸಂಚಿಕೆಯ ವಿಶೇಷ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬ್ರಹ್ಮಕುಮಾರ ಡಾಕ್ಟರ್ ಕನ್ರಾಡಿ ವಾದರಾಜ್ ಭಟ್ಟಣ್ಣವರಿದ್ದಾರೆ. ಓಂ ಶಾಂತಿ ಅಣ್ಣ. ಓಂ ಶಾಂತಿ. ನಮ್ಮ ಭಾರತೀಯ ವ್ರತಗಳು, ಆಚರಣೆಗಳು ಇದೆಲ್ಲವೂ ಕೂಡ ಆತ್ಮೋನ್ನತಿಯ ಒಂದೊಂದು ಮೆಟ್ಟಿಲುಗಳು. ಅದು ನೇರವಾಗಿ ನಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡುವಂತಹ ಕಡೆಗೆ ಗಮನವನ್ನು ಕೊಡ್ತದೆ. ನಾವು ಬರೇ ಭೌತಿಕವಾದ ವಿಷಯದಲ್ಲಿಯೇ ಆಚರಣೆ ಮಾಡಿದ್ರೆ ಅದು ಅಲ್ಲಿಗೆ ಸಮಾಪ್ತಿ ಆಗ್ತದೆ. ಆದರೆ ಅದರ ಅರ್ಥವನ್ನು ತಿಳಿದುಕೊಂಡು, ಆಧ್ಯಾತ್ಮಿಕ ಅರ್ಥವನ್ನು ತಿಳಿದುಕೊಂಡು ನಾವು ಅದನ್ನು ಆಚರಿಸಿದಾಗ, ಅಥವಾ ಆಧ್ಯಾತ್ಮಿಕ ಅದರ ಅರ್ಥವನ್ನು ನಾವು ತಿಳಿದಾಗ ನಿಜವಾಗಿ ನಮ್ಮೊಳಗೆ ಏನು ಉನ್ನತಿ ಆಗಬೇಕಾಗಿದೆ, ಏನು ಪರಿಶುದ್ಧಿ ಆಗಬೇಕಾಗಿದೆ, ನಮ್ಮ ನಿಜವಾದ ಉನ್ನತವಾದ ಸ್ವರೂಪ ಏನು ಎನ್ನುವುದು ನಮಗೆ ಅರ್ಥ ಆಗ್ತದೆ. ಇದು ಬಹಳ ಮುಖ್ಯ. ಇದೇ ಸಾರವನ್ನು ತಿಳಿದರೆ ಮಾತ್ರ ನಮಗೆ ಅದರಿಂದ ಪ್ರಯೋಜನ ಆಗ್ತದೆ. ಇಲ್ಲಿ ಈ ಎರಡೂ ಹಬ್ಬಗಳು, ಎರಡೂ ವ್ರತಗಳು ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು. ಅದರ ಹೆಸರು ಹಾಗೆ ಇದೆ, ಮಂಗಳ ಗೌರಿ ಮತ್ತು ವರಮಹಾಲಕ್ಷ್ಮಿ ವ್ರತಗಳು. ಮಂಗಳ ಗೌರಿ ವ್ರತವನ್ನ ಶ್ರಾವಣ ಮಾಸದ ಮಂಗಳವಾರ ದಿನ ಆಚರಿಸ್ತಾರೆ. ಮಂಗಳವಾರ ಆಚರಿಸ್ತಾರೆ. ಎಲ್ಲ ಮಂಗಳವಾರಗಳು, 4 ಮಂಗಳವಾರ ಬರಬಹುದು, 5 ಮಂಗಳವಾರ ಬರಬಹುದು. ಈ ಮಂಗಳ ಗೌರಿ ವ್ರತ ಎನ್ನುವುದು ಶಿವಶಕ್ತಿಯ ಒಂದು ಜಾಗೃತಿಯನ್ನು ಮಾಡುವಂತಹ ವ್ರತ. ಅದು ಕೂಡ ಬಹಳ ಅರ್ಥಪೂರ್ಣವಾಗಿದೆ. ಜ್ಞಾನ ಸ್ವರೂಪದಲ್ಲಿ ನಿಜ ಭಗವಂತ ಮಹಿಳೆಯರ ತಲೆಯ ಮೇಲೆ ಜ್ಞಾನದ ಕಲಶವನ್ನು ಇಟ್ಟಿದ್ದಾರೆ. ಮಹಿಳೆಯರ ಮೂಲಕ ಆತ್ಮ ಕಲ್ಯಾಣವನ್ನ, ವಿಶ್ವ ಕಲ್ಯಾಣವನ್ನ ಮಾಡ್ತಾ ಇದ್ದಾರೆ. ಅದು ಗೊತ್ತಾಗ್ತದೆ. ಪ್ರತಿ ಮನೆಯಲ್ಲಿ ಮಹಿಳೆ ಆ ಮನೆಯ ಉನ್ನತಿಗೆ, ಮನೆಯ ಕಲ್ಯಾಣಕ್ಕೆ ಕಾರಣ ಆಗಿರ್ತಾಳೆ. ಈ ಒಂದು ಹಿನ್ನೆಲೆಯಲ್ಲಿ ಮಹಿಳೆಯಾದವಳು ನಿಜವಾಗಿ ತನ್ನ ವ್ಯಕ್ತಿತ್ವವನ್ನ, ತನ್ನ ಆಂತರಿಕ ಉನ್ನತಿಯನ್ನ ಹೇಗೆ ಮಾಡಬೇಕು ಎನ್ನುವುದು ಈ ವ್ರತದಲ್ಲಿ ಅಡಕವಾಗಿದೆ. ಸಾಮಾನ್ಯವಾಗಿ ಅನೇಕ ಮಹಿಳೆಯರು ಸೇರಿ ಮಾಡುವಂತಹ ವ್ರತ ಇದು. ಒಂದು ಸಾಮೂಹಿಕವಾಗಿ ಒಬ್ಬೊಬ್ಬರು ಮಾಡುವಂತದ್ದಲ್ಲ, ಅನೇಕ ಜನರನ್ನ ಕರೀತಾರೆ. ಹೌದು. ಅದರಲ್ಲಿ ಮಹಿಳೆಯರ ಒಂದು ಕೂಡುವಿಕೆ, ಒಳ್ಳೆಯ ಒಂದು ಸಮಭಾವದಲ್ಲಿ ಎಲ್ಲರೂ ಸೇರುವಂತಹ ಒಂದು ಸಂದರ್ಭ ಈ ವ್ರತ ಆಗಿದೆ. ಮಂಗಳಗೌರಿ ವ್ರತದಲ್ಲಿ ಕಲಶ ಸ್ಥಾಪನೆಯನ್ನು ಮಾಡ್ತಾರೆ. ಒಂದು ಕಲಶವನ್ನು ಇಟ್ಟು ಆ ಕಲಶದಲ್ಲಿ ದೇವಿಯನ್ನ ಆವಾಹನೆ ಮಾಡಿ ಆಮೇಲೆ ಪೂಜೆ ಎಲ್ಲ ಮಾಡ್ತಾರೆ. ನಾವು ಮೊದಲೇ ಕೆಲವು ಸಂದರ್ಭಗಳಲ್ಲಿ ಹೇಳಿದ ಹಾಗೆ ಕಲಶ ಅಂತ ಹೇಳಿದ್ರೆ ಬರೇ ಒಂದು ನೀರು ಹಾಕಿದಂತಹ ಒಂದು ಕಲಶ ಮಾತ್ರ ಅಲ್ಲ, ಅದು ಜ್ಞಾನಗಂಗೆಯಿಂದ ತುಂಬಿದಂತಹ ಅಮೃತ ಕಲಶ ಅಥವಾ ಜ್ಞಾನದ ಕಲಶ. ಕಲಶವು ಜ್ಞಾನಕ್ಕೆ ಒಂದು ಪ್ರತೀಕ ಆಗಿದೆ. ಜ್ಞಾನ ರೂಪದಲ್ಲಿ ಗೌರಿ ಅಂದ್ರೆ ಯಾರು, ಜ್ಞಾನ ರೂಪದಲ್ಲಿ ಶಿವಶಕ್ತಿಯರು ಅಂದ್ರೆ ಯಾರು, ಜ್ಞಾನ ರೂಪದಲ್ಲಿ ಆ ದಿನ ಆ ವ್ರತವನ್ನ ಆಚರಿಸುವ ನಿಜವಾದ ಒಂದು ದೇವತೆ ಯಾರು ಎನ್ನುವುದನ್ನ ನಾವು ಮೊದಲು ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ವ್ರತದಲ್ಲಿ ಏನು ಬರ್ತದೆ ಎಂದರೆ ಅಲ್ಲಿ ಪೂಜೆ ಮಾಡುವ ದೇವತೆ ಮತ್ತು ತನ್ನ ನಡುವೆ ಒಂದು ಅಂತರ ಇಟ್ಕೊಂಡಿರ್ತಾರೆ. ಆದರೆ ನಿಜವಾಗಿ ಅರ್ಥ ನಮ್ಮ ಒಳಗಿರುವಂತಹ ದೈವೀ ಶಕ್ತಿಯನ್ನ, ಶಿವಶಕ್ತಿಯನ್ನ ಅಲ್ಲಿ ಆವಾಹನೆ ಮಾಡ್ತಾರೆ. ಆವಾಹನೆ ಮಾಡಿ ಆಮೇಲೆ ಅದನ್ನ ಅಲಂಕಾರ ಮಾಡ್ತಾರೆ. ಭಗವಂತ ಅವರು ನೇರವಾಗಿ ವಿಶ್ವ ಕಲ್ಯಾಣದ ಕಾರ್ಯವನ್ನು ಮಾಡುವುದಿಲ್ಲ ಅಥವಾ ಆತ್ಮ ಕಲ್ಯಾಣದ ಕಾರ್ಯವನ್ನು ಮಾಡುವುದಿಲ್ಲ.
ಅವರು ಜ್ಞಾನದ ಶಿಕ್ಷಣವನ್ನು ನೀಡ್ತಾರೆ. ಅದರಲ್ಲಿಯೂ ಕೂಡ ಮೊದಲು ಮಹಿಳೆಯರಿಗೆ, ಮಾತೆಯರಿಗೆ ಜ್ಞಾನದ ಶಿಕ್ಷಣವನ್ನು ನೀಡಿದೆ. ಅದರಲ್ಲಿ ವಿಶೇಷವಾದಂತಹ ಅರ್ಥ ಇದೆ. ಒಬ್ಬ ಮಹಿಳೆಗೆ ಶಿಕ್ಷಣ ನೀಡಿದರೆ ಅದರಿಂದ ಇಡೀ ಮನೆಗೆ, ಇಡೀ ಸಮುದಾಯಕ್ಕೆ, ಕುಟುಂಬಕ್ಕೆ ಶಿಕ್ಷಣ ನೀಡಿದ ಹಾಗೆ. ಕಲ್ಯಾಣಕಾರಿಯಾದಂತಹ ಭಗವಂತ ನೇರವಾಗಿ ಕಲ್ಯಾಣವನ್ನು ಮಾಡೋದಿಲ್ಲ. ಹಾಗಿದ್ರೆ ಯಾವಾಗಲೂ ಮಾಡಿಬಿಡ್ಬೋದಿತ್ತು. ಹೌದು. ಆದರೆ ಭಗವಂತ ಶಕ್ತಿಯರ ಮೂಲಕ, ಅಂದ್ರೆ ಮಹಿಳೆಯರ ಮೂಲಕ ವಿಶ್ವ ಕಲ್ಯಾಣವನ್ನು ಮಾಡ್ತಾರೆ ಎನ್ನುವುದು ಅದು ಪ್ರತ್ಯಕ್ಷವಾದಂತಹ ಸತ್ಯ. ಮಹಿಳೆಯರಿಗೆ ಜ್ಞಾನದ ಶಿಕ್ಷಣವನ್ನು ನೀಡ್ತಾರೆ. ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಮಂಗಳ ಅನ್ನೋದು ಶಿವ, ಗೌರಿ ಅನ್ನೋದು ಶಕ್ತಿ. ಆ ಶಿವಶಕ್ತಿಯ ಸಂಗಮವೇ ಆ ಇಡೀ ವ್ರತದ ಹಿಂದಿನ ಒಂದು ಆಚರಣೆ ಅನ್ನೋದು. ಪ್ರತಿಯೊಂದು ಮಹಿಳೆ ವ್ರತವನ್ನು ಆಚರಿಸುವಂತಹ ಮಹಿಳೆ ಮೊದಲು ಈ ಜ್ಞಾನ ಸ್ವರೂಪದಲ್ಲಿ ಆ ಭಗವಂತನನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗೆಯೇ ನಾವೆಲ್ಲ ಭಗವಂತನ ಮಕ್ಕಳು, ಸಂಬಂಧಪಟ್ಟವರು, ಮಕ್ಕಳು ಹಾಗೂ ಅಥವಾ ಪ್ರಿಯತಮೆಯರು. ಹೌದು, ಭಗವಂತನ ಒಂದು ಸಂಬಂಧದಲ್ಲಿ ನನ್ನೊಳಗಿರುವಂತಹ ಆ ನಿಜವಾದ ಚೈತನ್ಯ ಸ್ವರೂಪವನ್ನ, ಆ ಶಕ್ತಿ ಸ್ವರೂಪವನ್ನ ಜಾಗೃತ ಮಾಡಬೇಕು. ಆ ದಿನ ವಿಶೇಷವಾಗಿ ಜ್ಞಾನದ ಒಂದು ಚಿಂತನೆ ನಡೀಬೇಕು. ವ್ರತ ಅಂತ ಹೇಳುವಾಗ ಬರೇ ಒಂದು ಭೌತಿಕ ವಿಷಯದಲ್ಲಿಯೇ ನಾವು ಎಲ್ಲವನ್ನು ಮರೆತು ಬಿಡುವುದಲ್ಲ. ಅಲ್ಲಿ ಭೌತಿಕದ ಜೊತೆಗೆ ಜ್ಞಾನದ ಚಿಂತನೆಯನ್ನು ನಡೀಬೇಕು. ಮಹಾಲಕ್ಷ್ಮಿ ಮತ್ತು ಗೌರಿ ಇವರು ಒಂದೇ ಶಕ್ತಿಯರ ಎರಡು ರೂಪಗಳನ್ನ ನಾವು ನಮ್ಮ ಭಾರತೀಯ ಪರಂಪರೆಯಲ್ಲಿ ಕಾಣುತ್ತೇವೆ. ಮಹಾಲಕ್ಷ್ಮಿ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದಂತಹ ದೇವಿ ಸ್ವರೂಪ ಎನ್ನುವುದನ್ನ ಪುರಾಣಗಳು ಹೇಳ್ತವೆ. ನಮ್ಮ ರಾಕ್ಷಸರು ಮತ್ತು ದೇವತೆಗಳು ಸಮುದ್ರವನ್ನ ಮತಿಸುವಾಗ ಅಲ್ಲಿ ಲಕ್ಷ್ಮಿ ಹುಟ್ಟಿದ್ಲು. ಇದು ಕಥೆ. ಅಂತಹ ಒಂದು ಘಟನೆ ನಡೆದಿದೆ ಅಂತ ಅದರ ಅರ್ಥ ಅಲ್ಲ. ಆದ್ರೆ ಆ ಕಥೆಯಲ್ಲಿ ಏನು ಮಂಥನ ನಡೆಯಿತು, ಮಂದರ ಪರ್ವತವನ್ನ ತಂದು ಆದಿಶೇಷನನ್ನ ಹಗ್ಗವನ್ನಾಗಿ ಮಾಡಿಕೊಂಡು ಕ್ಷೀರಸಾಗರವನ್ನ ಮಂಥನ ಮಾಡಿದ್ರು ಎನ್ನುವಂಥ ಈ ಕತೆ ನಡೆದಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅದು ಯಾವುದಕ್ಕೆ ಪ್ರತೀಕ ಅಂತ ಹೇಳಿದ್ರೆ, ಕ್ಷೀರಸಾಗರ ಎನ್ನುವುದು ಜ್ಞಾನಸಾಗರ. ಜ್ಞಾನ ಎನ್ನುವುದು ಆ ಹಾಲಿಗೆ ಪ್ರತೀಕವಾದ, ಹಾಲು ಜ್ಞಾನಕ್ಕೆ ಪ್ರತೀಕವಾದದ್ದು. ಅಂತಹ ಜ್ಞಾನ ಸಾಗರವನ್ನ ನಾವು ನಮ್ಮ ಒಳಗೆ ಬುದ್ಧಿಯಲ್ಲಿ ಮಂಥನ ಮಾಡಿದಾಗ ಅಲ್ಲಿ ನಮಗೆ ನಿಜವಾದ ಲಕ್ಷ್ಮಿ ಅಂದ್ರೆ ಯಾರು ಎನ್ನುವಂಥದ್ದು ಗೊತ್ತಾಗ್ತದೆ. ಅಂದ್ರೆ ನಾವು ಬರೇ ಜ್ಞಾನವನ್ನ ಕೇಳಿದ್ರೆ ಸಾಲು. ಈಗ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಶ್ರಾವಣ ಮಾಸ ಎನ್ನುವಂಥದ್ದು ಶ್ರವಣ ಮಾಸ ಅಂತ ಕೇಳೋದು. ಹೌದು. ಆದ್ರೆ ಬರೇ ಕೇಳಿದ್ರೆ ಸಾಲದು, ಅಥವಾ ತಿಳಿದುಕೊಂಡ್ರೂ ಸಾಲದು. ಅದನ್ನ ನಮ್ಮೊಳಗೆ ಆ ಜ್ಞಾನದ ಮಂಥನ ಮಾಡಿದಾಗ ಅಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಒಳಗಿರುವಂತಹ ವಿಷ ಮೊದಲು ದೂರ. ಸಮುದ್ರ ಮಂಥನ ಮಾಡಿದಾಗ ಮೊದಲು ವಿಷ ಬಂತು ಅಂತ ಹೇಳ್ತೇವೆ. ಈ ವಿಷ ಅಂದ್ರೆ ಏನು ಅಂತ ಹೇಳಿದ್ರೆ, ನಮ್ಮೊಳಗಿರುವಂತಹ ಎಲ್ಲ ಜನ್ಮಾಂತರದ ಸಂಸ್ಕಾರಗಳು, ಕೆಟ್ಟ ಸಂಸ್ಕಾರಗಳು, ಈಗ ನಾವು ಪ್ರಪಂಚದೊಳಗೆ ನಮ್ಮ ಪ್ರಭಾವಕ್ಕೆ ಒಳಗಾಗುವಂತಹ ಬೇರೆ ಬೇರೆ ವಿಕಾರಿ ಗುಣಗಳು, ಇದೆಲ್ಲವೂ ನಮ್ಮ ಅಶಾಂತಿಗೆ, ದುಃಖಕ್ಕೆ ಅಥವಾ ನಮ್ಮ ನಾಶಕ್ಕೆ ಕಾರಣ ಆಗುವಂತಹ. ಆದ್ದರಿಂದ ಅಂತಹ ವಿಷ ಅದು ಹೊರಗೆ ಬರ್ತದೆ. ಆಮೇಲೆ ಒಂದೊಂದೇ ಅಮೂಲ್ಯವಾದಂತಹ ಸ್ವರೂಪ ನಮಗೆ ಗೊತ್ತಾಗ್ತಾ ಬರ್ತದೆ. ಅದರಲ್ಲಿ ದೈವೀ ಸ್ವರೂಪ ಒಂದು ಎನ್ನುವುದನ್ನ ಅಲ್ಲಿ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮಿ ಬಂದ್ಲು ಅಂತ ಹೇಳಿ ಹೇಳ್ತದೆ. ಆ ಮಂಥನ ಅನ್ನುವುದಕ್ಕೊಂದು ವಿಶೇಷ ಅರ್ಥ ಇದೆ. ಸಮುದ್ರವನ್ನ ಮಂಥನ ಮಾಡಿದ್ರು. ಹೌದು. ಆ ಸಮುದ್ರ ಮಂಥನ ಮಾಡೋದು ಅಂದ್ರೆ ಇಲ್ಲಿ ವಿಚಾರ ಮಂಥನ ಮಾಡೋದು ಅಂತಲೇ. ಜ್ಞಾನದ ಮಂಥನ ಮಾಡುವಂತ ಅಂದ್ರೆ ಏನು ಜ್ಞಾನದ ಶಿಕ್ಷಣವನ್ನು ಕೊಡ್ತೇವೆ ಅದನ್ನ ಪದೇ ಪದೇ ಮನನ ಮಾಡುವಂತಹದ್ದು. ಮನನ ಮಾಡ್ತಾ ಬಂದ ಹಾಗೆ ನಮ್ಗೆ ಅಲ್ಲಿ ನಮ್ಮ ಸ್ವರೂಪದ ದರ್ಶನ ಆಗ್ತದೆ, ಸ್ವದರ್ಶನ ಆಗ್ತದೆ.